ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಸೊ ಮಧ್ಯಾಹ್ನ ಆಗಿದೆ, ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಮ್ಮ ಮನೇಲಿ ಪಿತೃಪಕ್ಷ ಮಾಡ್ತಾ ಇದ್ದೀವಿ. ಎಡೆ ಎಲ್ಲ ಏನೂ ಹಾಕಲ್ಲ. ಸೊ ನಮ್ಮ ಅತ್ತೆಯವರು ಮೊದಲೆಯಿಂದನೂ ಹಂಗೆ ಎಡೆ ಎಲ್ಲ ಏನೂ ಹಾಕಲ್ಲ. ಜಸ್ಟ್ ಗುಣಿ ಹತ್ರ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಬರ್ತೀವಿ. ಅವ್ರಿಗೆ ಏನೇನು ಇಷ್ಟ ಆಗುತ್ತೋ ಅದನ್ನೆಲ್ಲ ಅಲ್ಲೇ ಇಡ್ತಾರೆ. ಸೊ ಹಾಗಾಗಿ ಇವಾಗ ನಾವು ಕೂಡ ರೆಡಿ ಆಗಿದ್ದೀವಿ, ಹೋಗ್ಬೇಕು. ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ. ಅಂಡ್ ಯಾರೆಲ್ಲ ಏನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಫೈನಲಿ ಎಲ್ಲರೂ ರೆಡಿಯಾಗಿ ಇವಾಗ ಹೊರಡ್ತಾ ಇದ್ದೀವಿ. ಆಲ್ಮೋಸ್ಟ್ ಮಧ್ಯಾಹ್ನನೇ ಆಗೋಯ್ತು, ಎಲ್ಲರನ್ನೂ ರೆಡಿ ಮಾಡಿಸಿ ಕರ್ಕೊಂಡು ಹೋಗೋಷ್ಟೊತ್ತಿಗೆ. ಸೊ ನಾನು ನಮ್ಮ ಹಸ್ಬೆಂಡು ಬುಜ್ಜಿ ಒಂದು ಗಾಡಿಯಲ್ಲಿ ಹೊರಟ್ವಿ. ನನ್ನ ಮಗುನ ನಮ್ಮ ಮೈದನ ಜೊತೆಲಿ ಕಳಿಸಿದ್ವಿ. ಗುಣಿ ಹತ್ರ ಹೋಗಿ ನೋಡಿದ್ರೆ ಫುಲ್ಲು ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿತ್ತು. ಇದು ಬಂದು ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವರ ಅಜ್ಜಿದು, ಮತ್ತು ಅದ್ರ ಆಪೋಸಿಟಲ್ಲೇ ಅಂದರೆ ಹಿಂದ್ಗಡೆ ಅವರ ತಾತದು ಕೂಡ ಇದೆ. ಪಕ್ಕದಲ್ಲೇ ಹಾಕೋಕ್ಕಾಗಿಲ್ಲ, ಬೇರೆಯವ್ರು ಯಾರೋ ಹಾಕ್ಬಿಟ್ಟಿದ್ರು ಅಂತ ಹೇಳಿಬಿಟ್ಟು ಮುಂಚೆನೇ ಇಲ್ಲೇ ತೊಗೊಂಡು ಬಂದು ಹಾಕಿದ್ದು. ಸೊ ಹಾಗಾಗಿ ಎಲ್ಲ ನಮ್ಮ ಹಸ್ಬೆಂಡ್ ಎಲ್ಲ ಸೇರಿಕೊಂಡು ಕ್ಲೀನ್ ಮಾಡ್ತಾ ಇದ್ದಾರೆ. ಚಿರು ನಾನು ಕ್ಲೀನ್ ಮಾಡ್ತೀನಿ ಕೊಡು ಅಂತ ಹೇಳ್ಬಿಟ್ಟು ಹಠ ಮಾಡ್ತಾ ಇದ್ದ. ಎಲ್ಲರ ಹೋಗ್ಲಿ, ಯಾರು ಏನು ಕೆಲಸ ಮಾಡ್ತಾಯಿದ್ರು ನಾನು ಮಾಡ್ತೀನಿ, ನನಗೂ ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡ್ತಾ ಇರ್ತಾನೆ. ಅದು ಫುಲ್ ಎಲ್ಲ ಕೀಳೋಕ್ಕಾಗಿಲ್ಲ, ಜಸ್ಟ್ ಮೇಲ್ಮೇಲೆ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಪೂಜೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬುಜ್ಜಿ ಬೇಬಿ ನೋಡ್ತಾ ಇರ್ಬೋದು, ಅವನು ಇವಾಗೆಲ್ಲ ದೊಡ್ಡವನಾಗ್ಬಿಟ್ಟಿದ್ದಾನಲ್ಲ, ಒಂದು ಹತ್ರ ಸುಮ್ಮನೆ ಕೂತ್ಕೊಳ್ಳಲ್ಲ. ನಾನು ಮಾಡ್ತೀನಿ, ನನಗದು ಬೇಕು ಅಂತ ಹೇಳ್ತಾನೇ ಇರ್ತಾನೆ. ಸೊ ಏನೂ ಮಾಡೋಕ್ಕಾಗಲ್ಲ, ಮಕ್ಳನ್ನ ಇಬ್ಬರನ್ನು ಮ್ಯಾನೇಜ್ ಮಾಡೋದಂತೂ ತುಂಬ ಕಷ್ಟ ಅನಿಸುತ್ತೆ. ಎಲ್ಲಾದರೂ ಹೋದಾಗ ಮನೇಲೇ ಹಿಡಿಯೋಕ್ಕಾಗಲ್ಲ, ಇನ್ನೆಲ್ಲರ ಹೋದ್ರು ಅಂತೂ ಕೇಳೋಕ್ಕೆ ಆಗಲ್ಲ, ಅಷ್ಟು ಗಲಾಟೆ ಮಾಡ್ತಿರ್ತಾರೆ. ಅಲ್ಲೂ ಹಂಗೆ ಮಾಡ್ತಾ ಇದ್ರು. ಅದು ಬೇರೆ ಅಲ್ಲಿ ಸ್ವಲ್ಪ ಮುಳ್ಳುಗಳೆಲ್ಲ ಇತ್ತು. ಸ್ಲಿಪ್ಪರೆಲ್ಲ ಹಾಕಿಸ್ಕೊಂಡೇ ಕರ್ಕೊಂಡೋಗಿದ್ದೆ ಬುಜ್ಜಿಗೆ. ಬಟ್ ಹೇಳಿದ್ನಲ್ಲ, ಒಂದು ಹತ್ರನೇ ಇರ್ತಿದ್ದಿಲ್ಲ, ಎದ್ದು ಬಿದ್ದು ಓಡಾಡ್ತಾ ಇದ್ದ. ಅದ್ರ ಜೊತೆಗೆ ನಾವು ಎಲ್ಲ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊತಾ ಇದ್ವಿ. ಹಾಗೆ ನನ್ನ ಮೈದ್ನಂಗೆ ಇವತ್ತು ರಜಾ ಇತ್ತು. ಸೊ ಅವ್ರು ಇರ್ಬೇಕಾದ್ರೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತೇ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ರೆಡಿಯಾಗಿ ಹೊರಟ್ವಿ. ಸೊ ಅವರು ಸಿಗೋದೇ ಅಪರೂಪ. ಯಾವಾಗ ಕೆಲ್ಸಕ್ಕೆ ಹೋಗ್ತಾರೆ, ಯಾವಾಗ ಮನೆಗೆ ಬರ್ತಾರೆ ಅಂತಲೇ ಗೊತ್ತಾಗಲ್ಲ. ಒಂದೇ ಇದರಲ್ಲಿ ಇದ್ರೂ ಅವರು ನೋಡೋದು ತುಂಬ ಅಪರೂಪ ಆಗುತ್ತೆ. ಅವ್ರಿಗೆ ರಜಾ ಇದ್ರೂ ಅಷ್ಟೇ, ಫುಲ್ಲು ಮಲ್ಕೊಂಡ್ಬಿಡ್ತಾರೆ. ಯಾಕಂದರೆ ನಿದ್ದೆ ಇರಲ್ಲ. ಯಾವಾಗ ಒಂದೊಂದ್ಸಲಿ ನೈಟೆಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ, ಇನ್ನೊಂದ್ಸಲಿ ಬೆಳಗ್ಗೆ ಎಲ್ಲ ಹೋಗಿರ್ತಾರೆ. ಸೊ ಹಾಗಾಗಿ ಅವ್ರು ಇರ್ಬೇಕಾದ್ರೆ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಬಂದಿದ್ದೀವಿ. ಒಂದು ಕಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಇಬ್ರಿಗೂ ಅಂದರೆ ಅಜ್ಜಿ ತಾತಗಿಬ್ರಿಗೂ ಎಲ್ಲ ವಾಶ್ ಮಾಡಿಬಿಟ್ಟು ಅರಶಿನ ಕುಂಕುಮ ಎಲ್ಲ ಇಟ್ಟು ಹೂವೆಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ವಿ. ನೋಡ್ತಾ ಇರ್ಬೋದು, ಬುಜ್ಜಿ ಬೇಬಿನ ಎಲ್ಲರೂ ಹಿಡಿಯೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ನಾನು ಸ್ವಲ್ಪ ಹೊತ್ತು, ನಮ್ಮ ಹಸ್ಬೆಂಡ್ ಸ್ವಲ್ಪ ಹೊತ್ತು, ನನ್ನ ಮೈದನ ಸ್ವಲ್ಪ ಹೊತ್ತು, ಮತ್ತು ಅವ್ರ ಅಜ್ಜಿ ತಾತ ಎಲ್ಲರೂ ಟ್ರೈ ಮಾಡ್ತಾ ಇದ್ದಾರೆ. ಆಗ್ತಾ ಇಲ್ಲ. ಅಷ್ಟು ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಅಂತ ನೋಡ್ತಾ ಇರ್ಬೋದು. ಅಲ್ಲಿಗೆ ಹೋಗೋದು ದಬಕ್ಕಂತ ಬೀಳೋದು, ಇಲ್ಲಿಗೆ ಹೋಗೋದು ದಬಕ್ಕಂತ ಬೀಳೋದು, ಹಂಗೆ ಮಾಡ್ತಾ ಇದ್ದ. ಅದಾದಮೇಲೆ ಸ್ವೀಟ್ ಎಲ್ಲ ಇಡೋಕ್ಕೆ ಅಂತ ತೊಗೊಂಡು ಬಂದಿದ್ವಿ ನಾವು. ನಮ್ಮ ಮೈದನ ಬಾಯಲ್ಲಿ ಸ್ವಲ್ಪ ಕೊಡ್ತೀನಿ ಅಂತ ಕರೆದಿದ್ದಕ್ಕೆ ಅಣ್ಣ ತಮ್ಮ ಇಬ್ಬರು ಒಂದೇ ಓಟದಲ್ಲಿ ಓಡೋಗಿ ನನಗೆ ಬೇಕು ಅಂತ ಈಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಟ್ರು. ಬಿಕಾಸ್ ಅಲ್ಲಿ ಇಟ್ಟ ಮೇಲೆ ಕೊಡಬಾರ್ದು, ಹಾಗಾಗಿ. ಆ್ಯಂಡ್ ಇವಾಗ ಅಜ್ಜಿಗೆ ಸ್ಯಾರಿ ತೊಗೊಂಡು ಬಂದಿದ್ರಲ್ಲ, ಮತ್ತು ಹಣ್ಗಳು, ಸ್ವೀಟ್ಗಳು, ಮತ್ತು ಅವರಿಗೆ ಎಲೆ ಅಡಿಕೆ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಅದನ್ನೆಲ್ಲ ಇಟ್ಬಿಟ್ಟು ತಾತಂಗೆ ಟವಲ್ ಮಾತ್ರ ಇಟ್ಟಿದ್ರು. ಅವ್ರಿಗೂ ಅಷ್ಟೇ ಹಣ್ಗಳು ಎಲ್ಲನೂ ಅವ್ರಿಗೆ ಏನೇನು ಇಷ್ಟನೋ ಅದನ್ನೆಲ್ಲ ಇಟ್ಬಿಟ್ಟು ಇವಾಗ ಪೂಜೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬುಜ್ಜಿ ಬೇಬಿ ನಾನು ಮಾಡ್ತೀನಿ ಅಂತ ಹೇಳ್ತಿದ್ನ, ಹಾಗಾಗಿ ನನ್ನ ಜೊತೆನೇ ಇಟ್ಕೊಂಡು ಪೂಜೆ ಎಲ್ಲ ಮಾಡಿದ್ವಿ. ಆ್ಯಂಡ್ ಫೈನಲಾಗಿ ಎಲ್ಲರೂ ಪೂಜೆ ಎಲ್ಲ ಮಾಡಿ ಸ್ವಲ್ಪ ಹೊತ್ತಲ್ಲೇ ಕೂತ್ಕೊಂಡಿದ್ವಿ. ಆಮೇಲೆ ನನ್ನ ಮೈದನ ಹೇಳ್ತಾ ಇದ್ರು ಬುಜ್ಜಿ ಬೇಬಿಗೆ ಮತ್ತು ಚಿರುಗೆ, ಬಿಕಾಸ್ ಅವರಿಬ್ಬರು ಯಾರನ್ನೂ ನೋಡಿಲ್ಲ. ಹಾಗಾಗಿ ನಾನು ಚಿರುಗೆ 6 ಮಂತ್ಸ್ ಪ್ರೆಗ್ನೆಂಟ್ ಇರಬೇಕಾದ್ರೇ ನಮ್ಮ ಹಸ್ಬೆಂಡ್ ಅವ್ರ ಅಜ್ಜಿ ತೀರೋಗಿದ್ದು. ಹಾಗಾಗಿ ಅವ್ರಿಗೆ ಯಾರಿಗೂ ನೋಡಿಲ್ಲಲ್ಲ. ಸೊ ಅದನ್ನು ಹೇಳ್ತಾ ಇದ್ರು ಇವರು ಅಜ್ಜಿ ಅಂತೆಲ್ಲ ಹೇಳಿಬಿಟ್ಟು. ಆಮೇಲೆ ಪೂಜೆ ಎಲ್ಲ ಮಾಡಿದ್ವಿ. ನಮ್ಮ ಬುಜ್ಜಿ ಬೇಬಿ ಅಂತೂ ಅಲ್ಲಿ ಸ್ವೀಟು ಮತ್ತು ಫ್ರೂಟ್ಸ್ ಎಲ್ಲ ಇಟ್ಟಿದ್ವಲ್ಲ, ಅದ್ರ ಕಡೆನೇ ಫುಲ್ ಅವ್ನ ಕಾನ್ಸಂಟ್ರೇಷನು. ಅದನ್ನು ಹೋಗಿ ಎತ್ಕೊಳ್ಳೋಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದ. ನಾವು ಹೋಗಿ ಎತ್ಕೊಂಡು ತಿಂದ್ಬಿಡ್ತಾನೆ ಅಂತ ಭಯಕ್ಕೆ ಕೈಯಲ್ಲೇ ಒಬ್ಬೊಬ್ಬರೇ ಇಟ್ಕೊಂಡು ನಿಂತಿದ್ವಿ. ಸೊ ಫೈನಲಿ ಪೂಜೆ ಎಲ್ಲ ಮುಗೀತು. ಆಮೇಲೆ ಹೊರಡೋಣ ಅಂತ ಹೇಳ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ, ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಆಮೇಲೆ ಹೊರಟ್ವಿ. ಆ್ಯಂಡ್ ಫುಲ್ಲು ಇವಾಗ ದ್ರಾಕ್ಷಿ ತೋಟ ಎಲ್ಲ ಇದೆಯಲ್ಲ, ಕೆಲವೊಂದು ಕಡೆ ಎಲ್ಲ ಇನ್ನೂ ಇವಾಗ ಚಿಗುರುತ್ತಾ ಇದೆ, ಬಟ್ ಕೆಲವೊಂದು ಕಡೆ ಎಲ್ಲ ತುಂಬ ಚೆನ್ನಾಗಿ ಹಣ್ಗಳೆಲ್ಲ ಬಿಟ್ಟಿತ್ತು. ನಮ್ಮನ್ನು ಕರ್ಕೊಂಡೋಗಿ ಹಸ್ಬೆಂಡ್ ಮನೇಲಿ ಬಿಟ್ಬಿಟ್ಟು ಆಮೇಲೆ ಇವಾಗ ಗಾಡಿ ಸರ್ವಿಸ್ ಮಾಡಿಸ್ಬೇಕಾಗಿತ್ತು. ಇದು ನನ್ನ ಸೆಕೆಂಡ್ ಸರ್ವಿಸು ಗಾಡಿದು. ನೋಡ್ತಾ ಇರ್ಬೋದು ಮಳೆಗೆ ಎಷ್ಟು ಮಣ್ಣು ಹೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಸರ್ವಿಸ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ಎಲ್ಲ ನೀಟಾಗಿ ಸರ್ವಿಸ್ ಎಲ್ಲ ಮಾಡಿಸಿ ಆಯಿಲ್ ಎಲ್ಲ ಚೇಂಜ್ ಮಾಡಿಬಿಟ್ಟು ವಾಶ್ ಕೂಡ ಮಾಡಿಸ್ಕೊಂಡು ತೊಗೊಂಡು ಬಂದರು. ನಾನು ಸ್ಟಿಕ್ಕರಿಂಗ್ ಎಲ್ಲ ಹಾಳಾಗ್ಬಿಡುತ್ತೇನೋ ಅಂದ್ಕೊಂಡೆ, ಬಟ್ ಏನೂ ಆಗಿದ್ದಿಲ್ಲ. ಅವರು ಹೋಗಿದ್ದಾಗ ನಾನು ಇಲ್ಲಿ ಮೇಲ್ಗಡೆ ನಂದು ಸ್ವಲ್ಪ
ಅಂದರೆ ಗಿಡಗಳನ್ನೆಲ್ಲ ತೊಗೊಂಡು ಬಂದಿದ್ದೆ, ನೋಡ್ತಾ ಇರ್ಬೋದು ನೀವು. ಅದನ್ನೆಲ್ಲ ಪಾಟಿಂಗ್ ಮಾಡಬೇಕಾಗಿತ್ತು, ಹಾಗಾಗಿ ಎಲ್ಲನೂ ಇವಾಗ ತೊಗೊಂಡಿದ್ದೀನಿ. ನೆನ್ನೆನೇ ಎಲ್ಲ ಮಾಡೋಣ ಅಂತ ಹೇಳಿಬಿಟ್ಟು ಮಣ್ಣು ಮತ್ತು ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೆ, ಬಟ್ ಫುಲ್ಲು ಮಳೆ ಬಂದುಬಿಡ್ತು, ಮಾಡೋಕ್ಕೆ ಆಗಿಲ್ಲ. ಹಾಗಾಗಿ ಇವತ್ತಾದರೂ ಮಾಡಿಬಿಡೋಣ, ಇಲ್ಲಾಂದರೆ ಮಣ್ಣೆಲ್ಲ ವೇಸ್ಟ್ ಆಗಿಬಿಡುತ್ತೆ, ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಮನೆ ಹತ್ರ ತುಳಸಿ ಗಿಡ ಹೇಗೆ ಹಾಕಿದ್ರು ಯಾಕೋ ಬರ್ತಾನೆ ಇದ್ದಿದ್ದಿಲ್ಲ, ಏನಾಯಿತು ಅಂತಲೇ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಬೆಳೀತಿದ್ದಿದ್ದು ಸಡನ್ನಾಗಿ ಎಲ್ಲ ಒಣಗೋಗ್ತಾ ಇತ್ತು. ಹಾಗಾಗಿ ಈ ಸಲ ನರ್ಸರಿಯಿಂದನೇ ಒಂದು ಗಿಡ ತೊಗೊಂಡು ಬಂದಿದ್ದೆ, ನೋಡೋಣ ಅಂತ ಹೇಳ್ಬಿಟ್ಟು. ಫುಲ್ ಮಣ್ಣೆಲ್ಲ ಚೇಂಜ್ ಮಾಡೋಣ ಅಂಥೇಳಿ ಅದರಲ್ಲಿರೋ ಮಣ್ಣೆಲ್ಲ ಫುಲ್ಲು ತೆಗೆದ್ಬಿಟ್ಟು ನೆಕ್ಸ್ಟು ಅದು ಮಣ್ಣು ಮತ್ತು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸಪ್ರೇಟ್ ಮಣ್ಣೆಲ್ಲ ಹಾಕಿದೆ. ಮಣ್ಣೆಲ್ಲ ಹಾಕ್ಬಿಟ್ಟು ಫೈನಲಿ ಗಿಡ ಕೂಡ ನಾನು ಅದರೊಳಗೆ ನೆಟ್ಟಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಳಸಿ ಗಿಡ. ನಾನು ಜಾಗ ಚಿಕ್ಕದೇನೋ ಅದಕ್ಕೆ ಬೆಳೀತಾ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಅದರಲ್ಲಿ ಜಾಗ ತುಂಬ ಉದ್ದನೇ ಇದೆ, ಬಟ್ ಅದೇನಕ್ಕೂ ಬೆಳೀಲಿಲ್ವೋ ಗೊತ್ತಿಲ್ಲ. ಈ ಸಲಿನಾದರೂ ನೋಡೋಣ, ಚೆನ್ನಾಗಿ ಬೆಳೆಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದೆಲ್ಲ ಆದಮೇಲೆ ನೆಕ್ಸ್ಟು ನಾನು ಗ್ರೋ ಬ್ಯಾಗಿಗೆಲ್ಲನೂ ಮಣ್ಣೆಲ್ಲ ತುಂಬಿ ಇಟ್ಟಿದ್ದೆ, ಮಿಕ್ಸ್ ಮಾಡಿ ಕಲಸಿ ಎಲ್ಲ ಇಟ್ಟಿದ್ದೆ. ಇವಾಗ ಒಂದೊಂದೇ ಗಿಡ ನೆಡ್ತಾ ಇದ್ದೀನಿ. ಇದು ರೀಸೆಂಟಾಗೆ ನರ್ಸರಿಯಲ್ಲಿ ತೊಗೊಂಡು ಬಂದಿದ್ದೆ ನಾನು. ಒಂದು 3 ರೋಸ್ ಗಿಡಗಳು ಮತ್ತು ಇನ್ನೊಂದು ಕಾಕಡ ಹೂವು ವೆರೈಟಿಯಲ್ಲೇ ಕಲ್ಲರ್ ಥರ ಬರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ. ಸೊ ಹಾಗಾಗಿ ಅದು ತುಂಬ ಇಷ್ಟ ಆಗಿ ತೊಗೊಂಡು ಬಂದಿದ್ದೆ. ಅದನ್ನು ಕೂಡ ಎಲ್ಲ ನೆಡೋಣ ಅಂತ ಹೇಳ್ಬಿಟ್ಟು ಫುಲ್ ಮಳೆ ಬಂದಿತ್ತಲ್ಲ, ಮಣ್ಣೆಲ್ಲ ಫುಲ್ ಲೂಸಾಗಿ ಹೋಗ್ಬಿಟ್ಟಿತ್ತು. ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕಾಗಿತ್ತು, ಎಲ್ಲ ಪಾಟಿಂದ ಹೊರಗಡೆ ಬರ್ತಾಯಿತ್ತು. ಹಾಗಾಗಿ ಅದನ್ನೆಲ್ಲ ತೆಗೆದ್ಬಿಟ್ಟು ಒಂದೊಂದಾಗೇ ನೀಟಾಗಿ ಇವಾಗ ಅರೇಂಜ್ ಮಾಡ್ತಾ ಇದ್ದೀನಿ. ಎಲ್ಲ ಗಿಡಗಳನ್ನೂ ಪಾಟಿಂಗ್ ಮಾಡೋಷ್ಟರಲ್ಲಿ ನನಗಂತೂ ಸಾಕಾಗೋಯ್ತು. ಅಷ್ಟರಲ್ಲಿ ನಮ್ಮ ಹಸ್ಬೆಂಡು ಗಾಡಿ ಸರ್ವಿಸ್ ಮಾಡಿಕೊಂಡು ಚಿರುನು ಕೂಡ ಸ್ಕೂಲಿಂದ ಕರ್ಕೊಂಡು ಬಂದುಬಿಟ್ರು. ನೋಡ್ತಾ ಇರ್ಬೋದು ಎಷ್ಟು ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ ನಾನು ಅಂತ. ಬಿಕಾಸ್ ಸೆಕೆಂಡ್ ಫ್ಲೋರಲ್ಲಿ ಮಾಡಿ ಇರೋದು, ಸೆಕೆಂಡ್ ಫ್ಲೋರ್ವರೆಗೂ ನಾನು ಮಣ್ಣಾಗಿರ್ಬೋದು ಮತ್ತು ಬೇಕಾಗಿರೋ ಗೊಬ್ಬರ ಎಲ್ಲನೂ ಎತ್ಕೊಂಡು ಬರೋಷ್ಟರಲ್ಲಿ ಸಾಕಾಗಿ ಹೋಗ್ಬಿಡುತ್ತೆ ನನಗಂತೂ. ಬಟ್ ನನಗೆ ಇದಿಷ್ಟ ಕಷ್ಟ ಆದರೂ ಪರವಾಗಿಲ್ಲ, ನಾನು ಮಾಡ್ತಾ ಇರ್ತೀನಿ. ಹಸ್ಬೆಂಡು ಅದನ್ನೇ ಹೇಳ್ತಾ ಇರ್ತಾರೆ, ಯಾಕೆ ಬೇಕು ನಿನಗೆ ಈ ವ್ಯವಸ್ಥೆ ಎಲ್ಲ ಅಂತ ಹೇಳ್ಬಿಟ್ಟು. ಬಟ್ ನನಗೇನೋ ಗೊತ್ತಿಲ್ಲ, ನನಗೆ ಗಿಡಗಳಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಅಂದರೆ ಕೆಳಗಡೆನೇ ಜಾಗ ಇದ್ದಿದ್ರೆ ಫುಲ್ಲು ನೆಟ್ಕೊಬೋದಾಗಿತ್ತು, ಬಟ್ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ಇರೋ ಜಾಗನ ಯೂಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಹಾಗೆ ಈ ಪಾಟ್ಗಳನ್ನ ನಾನು ಇಲ್ಲಿ ಆನ್ಲೈನಲ್ಲಿ ತರಿಸಿದ್ದೆ. ನಾನು ಸ್ವಲ್ಪ ದೊಡ್ಡದು ಬರುತ್ತೆ ಅಂದ್ಕೊಂಡೆ, ಬಟ್ ತುಂಬ ಚಿಕ್ಕದಾಗಿತ್ತು. ಒಂದು 3 ಡೇಸ್ ಬ್ಯಾಕ್ನೇ ನಾನು ಇದು ಪುದೀನ ಬರುತ್ತಲ್ಲ, ಅದನ್ನೆಲ್ಲ ಈ ಥರ ನೀರಲ್ಲಿ ಹಾಕಿ ಇಟ್ಟಿದ್ದೆ. ಚೆನ್ನಾಗಿ ರೂಟ್ ಕೂಡ ಬಂದಿತ್ತು, ಹಾಗೆ ಮೇಲ್ಗಡೆ ಗಿಡಗಳು ಕೂಡ ಬಂದಿದ್ವು. ಸೊ ಹಾಗಾಗಿ ಅದನ್ನೆಲ್ಲ ಈ ಥರ ಒಂದು ಪಾಟಿಗೆ ಹಾಕಿ ನೆಡ್ತಾ ಇದ್ದೀನಿ. ಈ ಥರ ಇಟ್ಟಾಗ ತುಂಬ ಚೆನ್ನಾಗೇ ಬರುತ್ತೆ. ಹಾಗಾಗಿ ಅದಾದಮೇಲೆ ಇಲ್ಲಿ ನೋಡಿ ಬುಜ್ಜಿ ಬೇಬಿನೂ ಕೂಡ ಮಲಗಿದ್ದ, ಅವರು ಕೂಡ ಎದ್ದು ಬಂದುಬಿಟ್ರು. ಆಮೇಲೆ ಇಲ್ಲಿ ನನ್ನ ಹತ್ರ ರೈನ್ ಲಿಲ್ಲಿ ಇದೆ. ಇದು ತುಂಬ ನೋಡಿ ಈ ಥರ ಪಾಟಲ್ಲಿ ಹಾಕಿದ್ದೆ, ಅಂದರೆ ಬಿಂದಿಗೆ ಬರುತ್ತಲ್ಲ ಅದರಲ್ಲಿ, ಅದೆಲ್ಲ ಫುಲ್ ಒಡ್ಕೊಂಬಿಟ್ಟಿದೆ. ಸೊ ಅದು ಬಲ್ಬ್ಸ್ ಅಂತೂ ಒಂದು 100 ಮೇಲಿದೆಯೇನೋ ಅದು, ಬಟ್ ಇದು ವೈಟ್ ಕಲರು, ಏನು ಮಾಡೋದು ಅಂತಲೇ ಗೊತ್ತಾಗಿಲ್ಲ. ಸೊ ನಾನು ಈ ಥರ ಪಾಟ್ ತೊಗೊಂಡಿದ್ನಲ್ಲ ಅದರಲ್ಲಿ ಹಾಕಿಕ್ಕಣ, 2ರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ನನಗೆ ಎಷ್ಟು ಬೇಕೋ ಅಷ್ಟು ಬಲ್ಬ್ಗಳನ್ನ ಮಾತ್ರ ತೆಗೆದು ಈ ಥರ ಹಾಕಿದ್ದೀನಿ. ಮಿಕ್ಕಿದ್ದು ನೋಡ್ತಾ ಇರ್ಬೋದು ಎಷ್ಟೊಂದಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದನ್ನ ಏನು ಮಾಡೋದು ಅಂತ ಗೊತ್ತಿಲ್ಲ, ಬಿಸಾಕ್ಲಾ ಇಲ್ಲ ಹಂಗೆ ಇಟ್ಕೊಳ್ಳ ಅಂತಲೇ ಯೋಚನೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಫೈನಲಿ ಎಲ್ಲನೂ ನೀಟಾಗಿ ಅರೇಂಜ್ ಮಾಡಿದೆ. ಆಮೇಲೆ ಸುಸ್ತಾಗೋಗಿತ್ತು, ಫುಲ್ ರೆಸ್ಟ್ ತೊಗೊಂಡಿದ್ದೀನಿ ಸಂಜೆವರೆಗೂ. ಮತ್ತು ಸಂಜೆ ಆದಮೇಲೆ ಮತ್ತೆ ರೆಡಿ ಆಗಿಬಿಟ್ಟು ಇವಾಗ ನಾವು ಫ್ಯಾಮಿಲಿ ಸಮೇತ ದೇವನಹಳ್ಳಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಶಾಪಿಂಗ್ ಎಲ್ಲ ಬೇಕಾಗಿತ್ತು ಹಾಗಾಗಿ. ಆ್ಯಂಡ್ ನೋಡ್ತಾ ಇರ್ಬೋದು ದೇವನಹಳ್ಳಿ ದೊಡ್ಡ ಗಣೇಶ ಬಿಡ್ತಾ ಇದ್ದಾರೆ. ವೇಣುಗೋಪಾಲ ಸ್ವಾಮಿ ಟೆಂಪಲ್ ಹತ್ರ ಒಂದು ಗಣೇಶ ಇಟ್ಟಿದ್ರು ಅದನ್ನು. ಸೊ ಅದಕ್ಕೋಸ್ಕರ ಫುಲ್ ದೇವನಹಳ್ಳಿನೇ ಲೈಟಿಂಗ್ಸ್ ಎಲ್ಲ ಹಾಕಿ ಮಿಂಚಿಸ್ತಾ ಇದ್ರು, ಸಕ್ಕತ್ತಾಗಿತ್ತು. ಈವ್ನಿಂಗ್ ಬೇರೆ ಹೋಗಿದ್ದೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಇವಾಗ ನಾವು ಡಿ ಮಾರ್ಟಿಗೆ ಬಂದಿದ್ದು. ಗ್ರಾಸರಿ ಎಲ್ಲ ಮನೆ ಪಕ್ಕನೇ ತೊಗೊತೀವಿ ನಾವು, ಬಟ್ ಕೆಲವೊಂದು ನಾನ್ ಫುಡ್ ಐಟಮ್ಸ್ ಎಲ್ಲ ಅಂದರೆ ಬಾತ್ರೂಮ್ಗಾಗಿರ್ಬೋದು, ಡಿಶ್ ವಾಶು ಆ ಥರದ್ದೆಲ್ಲ ನಾವು ಇಲ್ಲೇ ಬಂದು ತೊಗೊಳ್ಳೋದು ಡಿ ಮಾರ್ಟಲ್ಲಿ. ಸೊ ಹಾಗಾಗಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ತುಂಬ ಐಟಮ್ಸ್ ಎಲ್ಲ ಏನು ತೊಗೊಂಡಿಲ್ಲ, ಮೇನ್ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡ್ವಿ. ಆ್ಯಂಡ್ ತುಂಬ ಅಂದರೆ ಇನ್ನೊಂದೇನೆಂದರೆ ಡಿ ಮಾರ್ಟಲ್ಲಿ ಒಂದ್ಸಲಿ ಸಿಕ್ಕಿದ ಐಟಮ್ಸು ನೆಕ್ಸ್ಟ್ ಟೈಮ್ ಹೋದಾಗ ನಮಗೆ ಸಿಗೋದೇ ಇಲ್ಲ, ಅದು ಯಾಕೆ ಅಂತಲೇ ಗೊತ್ತಿಲ್ಲ. ನಮ್ಮ ಬುಜ್ಜಿ ಬೇಬಿಗೆ ಒಂದು ಬ್ರಷ್ ತೊಗೊಂಡಿದ್ದೆ ಇಲ್ಲೇ, ತುಂಬ ಚೆನ್ನಾಗಿತ್ತು ಸಾಫ್ಟಾಗೆ. ಈ ಟೈಮ್ ಹುಡುಕ್ದಾಗ ನನಗೆ ಸಿಕ್ಕೇ ಇಲ್ಲ. ಸರಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಬೇರೆ ಐಟಮ್ ಎಲ್ಲ ತೊಗೊಂಡು ಬಿಲ್ಲಿಂಗ್ ಎಲ್ಲ ಹಾಕಿಸ್ಕೊಂಡು ಹೊರಗಡೆ ಬಂದ್ವಿ. ಚಿರು ಹೊರಗಡೆ ಬರ್ತಿಂಗೇನೆ ನನಗೆ ಐಸ್ ಕ್ರೀಮ್ ಬೇಕು, ನನಗಲ್ಲಿ ಪಾಪ್ಕಾರ್ನ್ ಬೇಕು ಅಂತೆಲ್ಲ ಹೇಳ್ಬಿಟ್ಟು ಹಠ ಮಾಡ್ತಾಯಿದ್ದ. ಅದಕ್ಕೆ ಹಸ್ಬೆಂಡು ಸರಿ ಹೋಗಿ ಎಲ್ಲರಿಗೆ ಏನೇನು ಬೇಕೋ ಎಲ್ಲ ತೊಗೊಳ್ಳಿ ಅಂತ ಹೇಳಿದ್ರು. ಆಮೇಲೆ ಎಲ್ಲರೂ ಪಾಪ್ಕಾರ್ನು ಮತ್ತು ಐಸ್ ಕ್ರೀಮು ಎಲ್ಲನೂ ತೊಗೊಂಡ್ವಿ.
ಬುಜ್ಜಿ ಬೇಬಿ ನಾವೆಲ್ಲ ತೊಗೊಂಡಿದ್ದು ನೋಡಿಬಿಟ್ಟು ಅವ್ನು ನನಗೂ ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡ್ತಾ ಇದ್ದ. ನಾನು ಮೈದ್ನ ತೊಗೊಂಡಿರೋ ಐಸ್ ಕ್ರೀಮ್ ಕಿತ್ಕೊಂಡೇ ಬಿಟ್ಟ. ನಾನು ಹೇಳ್ತಾ ಇದ್ದೀನಿ ಅವನಿಗೆ ಅದು ಕೊಟ್ಬಿಡು ಚಿಚ್ಚಾಗೆ, ನಾನು ಕೊಡ್ತೀನಿ ಅಂದರೆ ಅದೇನೋ ನಂದು ಚೆನ್ನಾಗಿಲ್ವಂತೆ, ಚಿಚ್ಚದೇ ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡಿ ಅದನ್ನೇ ಇಸ್ಕೊಂಡ. ಆಮೇಲೆ ಮೊಟ್ಟೆ ಬೇರೆ ಇಸ್ಕೋಬೇಕಾಗಿತ್ತು, ಅದನ್ನು ಕೂಡ ತಗೊಂಡ್ವಿ. ತಗೊಳ್ಬೇಕಾಗಿರೋದನ್ನೆಲ್ಲ ತಗೊಂಡು ಮನೆಗೆ ಬಂದ್ವಿ. ಇವಾಗ ನಾನಿಲ್ಲಿ ರೋಸ್ಮೆರಿ ವಾಟರ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ 1 ಗ್ಲಾಸ್ ವಾಟರ್ ಹಾಕಿ 1 4-5 ಲವಂಗ ಮತ್ತು 1 ಸ್ಪೂನ್ ಮೆಂತ್ಯ, ಹಾಗೆ ಇಲ್ಲಿ 2 to 3 ಸ್ಪೂನ್ಸ್ ಡ್ರೈ ರೋಸ್ಮೆರಿ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಫ್ರೆಶ್ ಇದ್ರೆ ಫ್ರೆಶ್ ಕೂಡ ಯೂಸ್ ಮಾಡ್ಕೋಬೋದು. ನಮ್ಮ ಹತ್ರ ಇಲ್ಲ, ಹಾಗಾಗಿ ನಾನು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದೆ. ಇದನ್ನ ನಾನು 1 ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗೇ ವರ್ಕ್ ಆಗ್ತಾ ಇದೆ. ನನ್ನ ಬೇಬಿ ಏರ್ಸ್ ಎಲ್ಲ ಗ್ರೋತ್ ಆಗ್ತಿದೆ. ಅದ್ರ ಜೊತೆಗೆ ಇಲ್ಲಿ ನಾನು ಈ ಸಲ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಫ್ರೆಶ್ ಆಗಿ. ಇವಾಗ ಇದು 1 ಗ್ಲಾಸ್ ಇರೋದು ಒಂದು ಅರ್ಧ ಗ್ಲಾಸ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಇದು ಒಂದು 15 to 20 ಮಿನಿಟ್ಸ್ ಚೆನ್ನಾಗಿ ಕುದಿಸ್ರೆ ನೋಡ್ತಾ ಇರ್ಬೋದು ಈ ತರ ಕಲರ್ ಚೇಂಜ್ ಆಗುತ್ತೆ. ಅದಾದ್ಮೇಲೆ ಇದನ್ನ ತಣ್ಣಗಾಗಕ್ಕೆ ಬಿಟ್ಬಿಡ್ಬೋದು. ನೀವು ನೈಟ್ ಮಾಡಿದ್ರೆ ಓವರ್ ನೈಟ್ ಫುಲ್ಲು ಈ ತರ ಇಡ್ಬೋದು. ನಾನು ಸಂಜೆನೆ ಮಾಡಿದ್ನಲ್ಲ, ಹಾಗಾಗಿ ಇವಾಗ ಸ್ವಲ್ಪ ಒಂದು 10 o'clock ಹಂಗೆ ಬಾಟಲ್ಗೆ ಹಾಕಂತ ಇದ್ದೀನಿ. ಈ ಸ್ಪ್ರೇ ಬಾಟ್ನೆಲ್ಲ ನಾನು ಮೀಶೋ ಇಂದ ತಗೊಂಡಿದ್ದೆ, ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಇವಾಗ ಎಲ್ಲ ಫಿಲ್ಟರ್ ಮಾಡಿಬಿಟ್ಟು ಫುಲ್ ತಣ್ಣಗಾಗಿದೆ. ಇದನ್ನ ಫಿಲ್ಟರ್ ಮಾಡಿಬಿಟ್ಟು ಆ ಸ್ಪ್ರೇ ಬಾಟಲ್ಗೆ ಹಾಕೊಂಡು ನೀವು ಡೈಲಿ ನೈಟು ಮಲ್ಕೋಗಿಂತ ಮುಂಚೆ ಸ್ಪ್ರೇ ಮಾಡ್ಕೊಂಡು ಚೆನ್ನಾಗಿ ಒಂದು 5 ಮಿನಿಟ್ಸ್ ಮಸಾಜ್ ಮಾಡ್ಕೊಂಡ್ರೆ ನಿಮ್ಮ ನ್ಯೂ ಗ್ರೋತ್ ಆಗತ್ತೆ ಏರ್ಸ್ ಎಲ್ಲ. ಆ್ಯಂಡ್ ಬೇಬಿ ಏರ್ಸ್ ಎಲ್ಲ ತುಂಬ ಚೆನ್ನಾಗೇ ವರ್ಕ್ ಆಗುತ್ತೆ. ಆ್ಯಂಡ್ ಸ್ಪ್ರೇ ಬಾಟಲ್ ಅಂತೂ ಸಖತ್ತಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಮೇಲೆ ಇದನ್ನ ನೀವು 10 ಡೇಸ್ವರೆಗೂ ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ಟೋರ್ ಮಾಡ್ಕೋಬೋದು. ಸೊ ಹೊಸ್ದಾಗೆ ಮಾಡ್ಕೊಂಡ್ರೆ ಅವಾಗವಾಗ ಒಳ್ಳೇದು. ಅದೆಲ್ಲ ಮಾಡಿ ಎತ್ತಿಟ್ಮೇಲೆ ಇವಾಗ ಅಡುಗೆ ಮಾಡ್ತಾ ಇದ್ದೀನಿ. ಲೇಟ್ ಬೇರೆ ಆಗೋಗ್ಬಿಟ್ಟಿತ್ತಲ್ಲ, ಸಿಂಪಲ್ ಆಗಿ ಆಗಲಿ ಅಂದ್ಬಿಟ್ಟು ಎಲ್ಲರಿಗೂ ಎಗ್ ರೈಸ್ ಮಾಡ್ತಾ ಇದ್ದೆ. ಅದಕ್ಕೆ ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂತ ಹೇಳ್ಬಿಟ್ಟು ವೆಜಿಟೇಬಲ್ಸ್ ಎಲ್ಲ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಎಗ್ ರೈಸ್ ಅಂತೂ. ಟೇಸ್ಟ್ ಮಾತ್ರ ಸಾಕಾದಾಗಿತ್ತು, ನನಗೂ ಇಷ್ಟ ಆಯಿತು. ಆ್ಯಂಡ್ ಚಿರುನು ಡೈಲಿ ಮಾಡು ಮಮ್ಮಿ ಅಂತೆಲ್ಲ ಹೇಳ್ತಾ ಇದ್ದ. ಅವ್ನ ಮಾತು ಕೇಳಿನೇ ನನಗಂತೂ ಫುಲ್ ಖುಷಿ ಆಗೋಯ್ತು. ಸೊ ಎಲ್ಲರೂ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಬುಜ್ಜಿ ಬೇಬಿನೂ ಕೂಡ ನಾನು ಇಲ್ಲಿ ಮಲಗಿಸ್ದೆ. ಆ್ಯಂಡ್ ಇವತ್ತಿನ ವ್ಲಾಗ್ ಹೀಗಿತ್ತು. ಆ್ಯಂಡ್ ಈ ವ್ಲಾಗ್ ನಿಮಗೂ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.